ವೇದನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಭೀಕರ ಬರಗಾಲಕ್ಕೆ ಹಸುಗಳು ಹೈರಾಣ, ಮೇವು ನೀರಿಲ್ಲದೆ ಕಳ್ಕೊಳ್ತಾ ಇವೆ ಪ್ರಾಣ. ಕ್ಷಾಮಕ್ಕೆ ಹೈನುಗಾರಿಕೆ ಸಂಪೂರ್ಣ ತತ್ತರ. TV9ನಲ್ಲಿ ಬರಗಾಲದ ಕರುಣಾಜನಕ ದೃಶ್ಯ. ಇದೇ ಹೊತ್ತಿನ ವಿಶೇಷ ಮೂಕ ವೇದನೆ. ಅದು ಭೀಕರ ಬರಗಾಲಕ್ಕೆ ಕಂಗಾಲಾಗಿರುವಂತಹ ಜಿಲ್ಲೆ. ಅಲ್ಲಿರುವ ಜಾನುವಾರುಗಳ ಆರ್ತನಾದ ಅದ್ಯಾಕೋ ಏನು ಆ ವರ್ಣನಿಗೆ ಕೇಳಿಸ್ತಾ ಇಲ್ಲ. ಮಳೆಯಾಗದೆ ಜಾನುವಾರುಗಳಿಗೆ ಕುಡಿಯೋಕೆ ಒಂದು ಹನಿ ನೀರು ಕೂಡ ಸಿಗ್ತಾ ಇಲ್ಲ. ಹೊಟ್ಟೆ ತುಂಬ ನೀರು ಕುಡಿದು ಅದೆಷ್ಟು ದಿನ ಆಯ್ತು ಏನೋ. ಆಹಾರ ಇಲ್ಲದೆ ಎಲುಬುಗಳು ಕಣ್ಣಿಗೆ ಕಾಣಿಸ್ತಾ ಇವೆ. ಹೃದಯ ಹಿಂಡುವ ಕರುಣಾಜನಕ ದೃಶ್ಯ ಕಣ್ಣಂಚನ್ನ ಒದ್ದೆ ಮಾಡುತ್ತೆ. ತಾಯಿ ಹಸುವಿನ ಕೆಚ್ಚಲು ಒಣಗಿದೆ. ಮಗು ಹಸುವಿನ ಹೊಟ್ಟೆ ಚುರುಕ್ ಚುರುಕ್ ಅಂತಿದೆ. ಹೊಟ್ಟೆ ಹಸಿವು ತಾಳಲಾರದೆ ಮಗು ಹಸು ತಾಯಿಯ ಕೆಚ್ಚಲಿಗೆ ಬಾಯಿಟ್ಟಿತು. ನನ್ನನ್ನ ಹೆತ್ತ ತಾಯಿ ನನ್ನ ಹಸಿವು ನೀಗಿಸುತ್ತಾಳೆ ಅನ್ನೋ ಆತ್ಮವಿಶ್ವಾಸ ಆ ಹಸುವಿಗೆ. ಆದ್ರೆ ಆ ಕೆಚ್ಚಲಿನಿಂದ ಹಾಲು ಬಂತ? ಪಾಪ, ಆ ಹಾಲಿಗಾಗಿ ಈ ಹಸು ಕೆಚ್ಚಲನ್ನ ಹೀರ್ತಾ ಇದೆ. ಆದ್ರೆ ಹಾಲೇ ಬರಲಿಲ್ಲ. ಹಾಲಿದ್ದರೆ ತಾನೆ ಮಕ್ಕಳ ಹೊಟ್ಟೆ ತುಂಬುವುದು. ಒಂದು ಕ್ಷಣ ತಾಯಿ ಹಸುವಿನ ಕರಳು ಚುರುಕ್ ಅಂದಿತು. ನನ್ನ ಮಗುವಿನ ಹೊಟ್ಟೆ ತುಂಬಿಸಲಾರದಷ್ಟು ಅಶಕ್ತಳಾದನ ಅಂತ ಕಣ್ಣೀರಿಟ್ಟಿತು. ತನ್ನ ಮಗುವನ್ನ ತಪ್ಪಾಯ್ತು, ಕ್ಷಮಿಸು ಅಂತ ಸಂತೈಸಿತು. ಅಮ್ಮನ ಆರ್ತನಾದ ಅರ್ಥ ಮಾಡಿಕೊಂಡು ಮಗು ಕಣ್ಣೀರಿಡುತ್ತಾ ಸುಮ್ಮನಾಯ್ತು. ಇದೊಂದೇ ಹಸುವಿನ ನೋವಲ್ಲ ಇದು. ಪ್ರತಿಯೊಂದು ಹಸುವಿಗೂ ತನ್ನ ತಾಯಿಯ ಹಾಲು ಕುಡಿಯುವ ಬಯಕೆ. ಆದ್ರೆ ಆ ಆಸೆ ಈಗ ಆಸೆಯಾಗಿಯೇ ಉಳಿದಿದೆ. ಹೊಟ್ಟೆಯು ಖಾಲಿ ಆಗಿಯೇ ಇದೆ. ತಾಯಿಯ ಕೆಚ್ಚಲಿನ ಹಾಲು ಏರದಿರಲು ಇನ್ನೇನು ಕಾರಣವಿರಬಹುದು ಹೇಳಿ? ಹೊಟ್ಟೆ ತುಂಬೆದಿದ್ರೆ ಈ ಸ್ಥಿತಿ ಇರ್ತಿರ್ಲಿಲ್ಲ. ಇಲ್ಲ, ಇಲ್ಲವೇ ಇಲ್ಲ. ಈ ಹೊಟ್ಟೆ ತುಂಬಲು ಗರಿಗೆ ಹುಲ್ಲು ಸಹ ಇಲ್ಲ. ಭೂಮಿಯೂ ಒಣಗಿದೆ, ಹಸುವಿನ ಹೊಟ್ಟೆಯೂ ಕೂಡ. ಆಹಾರ ಹುಡುಕುತ್ತಾ ಹಸುಗಳು ಕೊನೆಗೆ ಬಂಡೆಯ ಸಂದಿಯಲ್ಲಾದ್ರೂ ಹುಲ್ಲು ಇದೆಯೇ ಅಂತ ಓಡೋಡಿ ಬಂತು. ಬಂಡೆಯನ್ನೆಲ್ಲ ನ್ಯಾಕಿತು. ಬಂಡೆಯ ಸಂಧಿಯ ಇಂಚಿಂಚಿನ ಮೇಲೂ ಕಣ್ಣಾಡಿಸಿತು. ಇಲ್ಲಿಯೂ ಆದದ್ದು ನಿರಾಸೆಯೇ. ಯಾರನ್ನೂ ಶಪಿಸಲು ಆಗದೆ, ಯಾರನ್ನೂ ದೂಷಿಸಲು ಆಗದೆ ಕಣ್ಣೀರಿಡುತ್ತಾ ಸುಮ್ಮನಾಯಿತು.
ಹಸುಗಳ ಸ್ಥಿತಿ ಹೇಗಾಗಿದೆ ಅಂದ್ರೆ ಸಿಕ್ಕ ತ್ಯಾಜ್ಯಗಳನ್ನ ತಿನ್ನುತ್ತಿದೆ. ಯಾರೋ ಬಿಸಾಕಿದ ಗೋಣಿ ಚೀಲವು ಹಸುಗಳ ಆಹಾರವಾಗ್ತಿದೆ. ಅದಕ್ಕೂ ಕಿತ್ತಾಟ, ಗುದ್ದಾಟ. ಆಹಾರ ಸಿಗದೆ ಹಸುಗಳ ದೇಹ ಹೇಗಾಗಿದೆ ಗೊತ್ತಾ? ಎಲುಬುಗಳನ್ನ ಕಣ್ಣಾರೆ ಕಾಣಬಹುದು. ಎಲ್ಲವೂ ಬಡಕಲಾಗಿವೆ, ನಿಶಕ್ತವಾಗಿವೆ. ತಾಯಿಯಲ್ಲಿಯೇ ಶಕ್ತಿ ಇಲ್ಲ ಅಂದ್ಮೇಲೆ ಮಕ್ಕಳ ಸ್ಥಿತಿ ಹೇಗಿರಬೇಡ? ಇಂತಹ ಕರುಣಾಜನಕ ಸ್ಥಿತಿ ನಿರ್ಮಾಣವಾಗಿರೋದು ಎಲ್ಲಿ ಗೊತ್ತಾ? ನಮ್ಮ ರಾಜ್ಯದಲ್ಲೇ, ಬರಪೀಡಿತ ಜಿಲ್ಲೆ ಕೊಪ್ಪಳದಲ್ಲಿ. ಕೊಪ್ಪಳದಲ್ಲಿ ಭೀಕರ ಬರಗಾಲ ತಾಂಡವವಾಡ್ತಾ ಇದೆ. ಜನರಿಗಷ್ಟೇ ಅಲ್ಲ, ಜಾನುವಾರುಗಳಿಗೂ ಕುಡಿಯೋಕೆ ನೀರಿಲ್ಲ. ಪ್ರಾಣಿಗಳ ಆಹಾರಕ್ಕೂ ತತ್ವಾರ ಶುರುವಾಗಿದೆ. ಆದರೆ ಅದ್ಯಾಕೋ ಏನು ಸರ್ಕಾರದ ಕಣ್ಣು ಕೊಪ್ಪಳದ ಮೇಲೆ ಬಿದ್ದೇ ಇಲ್ಲ. ಇಂತಹ ಮನಕಲುಕುವ ದೃಶ್ಯ ಕಂಡು ಬಂದಿದ್ದು ಕೊಪ್ಪಳದಲ್ಲಿ. ನಿಜಕ್ಕೂ ಇಲ್ಲಿ ಪರಿಸ್ಥಿತಿ ಹೇಳತೀರದಾಗಿದೆ. ಭೂತಾಯಿಯೇ ಬಾಯಿ ತೆರೆದು ನೀರಿಗಾಗಿ ಅಂಗಲಾಚುತ್ತಿದ್ದಾಳೆ. ಕಳೆದ 2 ವರ್ಷಗಳ ಬರಗಾಲ ಜನತೆಯನ್ನ ಅಕ್ಷರಶಃ ಬೆಂಡಾಗುವಂತೆ ಮಾಡಿದೆ. ಇದರ ಜೊತೆಗೆ ಜಾನುವಾರುಗಳು ಕೂಡ ಬರಗಾಲದಿಂದ ತತ್ತರಿಸಿವೆ. ನೀರು, ಮೇವಿಲ್ಲದೆ ಜಾನುವಾರುಗಳು ಸಾಯುತ್ತಿವೆ. ಕೊಪ್ಪಳ ಜಿಲ್ಲೆಯಲ್ಲಿ ಜಾನುವಾರು ಸಾಕಿದವರ ಸ್ಥಿತಿ ಅಯೋಮಯವಾಗಿದೆ. ಯಾಕಂದ್ರೆ ಇಡೀ ಜಿಲ್ಲೆ ಸುತ್ತಾಡಿದ್ರೂ ಜಾನುವಾರುಗಳಿಗೆ ಹನಿ ನೀರು ಸಿಗ್ತಿಲ್ಲ. ಜಿಲ್ಲೆಯ 50,000ಕ್ಕೂ ಹೆಚ್ಚು ಜಾನುವಾರುಗಳಿಗೆ ತಿನ್ನಲು ಮೇವಿಲ್ಲ, ಕುಡಿಯಲು ನೀರಿಲ್ಲ. ಇದರಿಂದಾಗಿ ಜಾನುವಾರುಗಳಿಗೆ ಸರಿಯಾಗಿ ಆಹಾರ ಇಲ್ಲದಂತಾಗಿದ್ದು ವಿಚಿತ್ರ ಕಾಯಿಲೆಗಳಿಂದ ಬಳಲುತ್ತಿವೆ. ಇದರಿಂದಾಗಿ ಜಾನುವಾರುಗಳು ಸಾಯ್ತಾ ಇದ್ದು ಜಾನುವಾರುಗಳ ಮಾಲೀಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಕೊಪ್ಪಳ ತಾಲೂಕಿನ ಶಿವಪುರ ಅನ್ನೋ ಒಂದೇ ಗ್ರಾಮದಲ್ಲಿ ಸುಮಾರು 1000 ಹಸುಗಳನ್ನ ಸಾಕಿಕೊಂಡು ಜೀವನ ಮಾಡ್ತಾ ಇದ್ರು. ಹಸು ಸಾಕಾಣಿಕೆ ಅವರ ಮುಖ್ಯ ಕಸುಬಾಗಿತ್ತು. ಹಸುಗಳಿಂದಲೇ ಅವರ ಜೀವನ. ಹೈನುಗಾರಿಕೆಯನ್ನ ನಂಬಿ ಜೀವನ ನಡೆಸ್ತಿದ್ರು. ಆದ್ರೆ ಕಳೆದ 2 ವರ್ಷದಿಂದ ನಾವು ಯಾಕಾದ್ರೂ ಹಸುಗಳನ್ನ ಸಾಕಿದ್ದೇವೆ ಎಂದು ಮಾಲೀಕರು ವ್ಯಥೆ ಪಡ್ತಿದ್ದಾರೆ. ಸಿದ್ದನಹಳ್ಳಿಗೆ ಹೋಗಿ ಬಂದಿರ ಎಲ್ಲಲ್ಲಿ ಹೋದ ಮೇಲೆ ನೀರಿಲ್ಲ, ಆಮೇಲೆ ಮೇವಿಲ್ಲರಿ. ಇಲ್ಲಿ ಡ್ಯಾಮಿಗೆ ಬಂದಿನ್ರಿ, ಇಲ್ಲಿ ನೀರು ಅದಾವ್ರಿ, ಎಲ್ಲ ದನ ಸಿಕ್ಕಂತವ್ರಿ, ನೀರಿಲ್ಲ. ಆಮೇಲೆ ದನಗಳು ಮೇವಿಲ್ಲ ಸಾಯಕಂತವ್ರಿ. ಆಮೇಲೆ ಮೇವಿದ್ರೆ ಕರಕ್ಕೆ ಹಾಲು ಹಾಕೋರಿ, ಮೇವಿಲ್ಲ ಖಾಲಿ ಕರನೂ ಹಾಲೆಲ್ಲ ಇದಾಕಂತವ್ರಿ. ಕೊಪ್ಪಳ ಜಿಲ್ಲೆಯ ಕಾಮನೂರು, ಯಮಗೇರಿ, ಬಿಳೆಭಾವಿ, ಸಂಗಾಪುರ, ಬಸಾಪುರ ಸೇರಿದಂತೆ ವಿವಿಧ ಗ್ರಾಮಗಳ 1000ಕ್ಕೂ ಹೆಚ್ಚು ಜಾನುವಾರುಗಳು ತುಂಗಭದ್ರಾ ಜಲಾಶಯದ ಬಳಿ ಬೀಡು ಬಿಟ್ಟಿವೆ. ಆದರೆ ಸತತವಾಗಿ 2 ವರ್ಷಗಳಿಂದ ಮಳೆ ಇಲ್ಲದಂತಾಗಿದ್ದು ನೀರೇ ಸಿಗ್ತಿಲ್ಲ. ಇದರಿಂದ ಕನಿಷ್ಠ ವಾರಕ್ಕೆ ಒಂದಾದ್ರೂ ಹಸು ಪ್ರಾಣ ಬಿಡ್ತಿದೆ. ಹಸು ಸಾಕಿಕೊಂಡು ಜೀವನ ನಡೆಸೋ ಮಾಲೀಕರು ಕಳೆದ 2 ತಿಂಗಳಿನಿಂದ ನೀರು ಹಾಗೂ ಮೇವಿಗಾಗಿ 3 ಜಿಲ್ಲೆ ಸುತ್ತಾಡಿದ್ದಾರೆ. ಬಳ್ಳಾರಿ ಹಾಗೂ ಗದಗ ಜಿಲ್ಲೆಯ ಭಾಗದಲ್ಲಿ ಆಕಳು ಹೊಡೆದುಕೊಂಡು ಮೇವಿಗಾಗಿ ಅಲೆದಾಡಿ ಬಂದಿದ್ದಾರೆ. ಎಲ್ಲೂ ಅವರಿಗೆ ಮೇವು ಸಿಕ್ಕಿಲ್ಲ. ನಮಗೊಂದು 600 ಹಸುಗಳು ಅದಾವ್ರಿ. ಅವಕ್ಕೆ ಮೇವು ಇಲ್ದಂಗಾಗಿ ನೀರು ಇಲ್ದಂಗಾಗಿ ಭಾಳ ತ್ರಾಸಪಟ್ಟು ಸುಗ್ಗಿಯಾಗ ಕಪಾತ್ ಗುಡ್ಡಕ್ಕೆ ಹೋಗಿದ್ವಿ ರೀ ಸರ. ಅಲ್ಲಿಂದ ಗದಗ ನರಗುಂದ ಹಿಂಗೆಲ್ಲ ನೋಡ್ಕೊಂಡು ಅಲ್ಲಿಂದ ಮತ್ತೆ ತುಂಗಭದ್ರಿ ನದಿಗೆ ಬಂದ್ವಿ.
ಇಲ್ಲಿ ಎಲ್ಲ ಹೊಲಗಳು ಬಿತ್ತಿಬಿಟ್ಟಿದ್ರು. ಇಲ್ಲಿಂದ ಬಳ್ಳಾರಿ ಕಡೆ ಸಿದ್ದಮ್ಮನಹಳ್ಳಿ ದೊಡ್ಡ ಬಳ್ಳಾರಿ ಆ ಕಡೆ ಹೋದ್ವಿ ಸರ. ಅಲ್ಲಿ ಮೇಯಕ್ಕೆ ಮೇವಿಲ್ಲ, ಕುಡಿಯೋಕೆ ನೀರಿಲ್ಲ, ಕೆರೆಗಳು ಎಲ್ಲ ಬತ್ತಿ ಹೋಗ್ಬಿಟ್ಟವು. ಕೆರೆಗಳು ಬತ್ತಿ ಹೋಗೋ ಕಾರಣ ಮತ್ತು ನೀರಿಲ್ಲದೆ ಇನ್ನು ಒಟ್ಟು ಸತ್ತೋಕೊಂತಂದು ಅಲ್ಲಿಂದ ಇಲ್ಲಿ ಬಂದ್ವಿ ಸರ. ಭೀಕರ ಬರಗಾಲಕ್ಕೆ ಹೈನೋದ್ಯಮವು ತಲ್ಲಣಗೊಂಡಿದೆ. ಹೈನುಗಾರಿಕೆಯನ್ನೇ ನಂಬಿ ಜೀವನ ಮಾಡ್ತಿದ್ದ ರೈತರು ಇದೀಗ ಹಣವಿಲ್ಲದೆ ಪರದಾಡುತ್ತಿದ್ದಾರೆ. ಯಾಕಂದ್ರೆ ಬರಗಾಲದಿಂದ ಆಹಾರವಿಲ್ಲದೆ ಜಾನುವಾರುಗಳು ಹಾಲು ಕೊಡ್ತಿಲ್ಲ. ಬಳ್ಳಾರಿ, ರಾಯಚೂರು, ಕೊಪ್ಪಳ 3 ಜಿಲ್ಲೆಗಳಲ್ಲೂ ಹೈನುಗಾರಿಕೆ ಕೈಕೊಟ್ಟಿದೆ. ಮಳೆ ಇಲ್ಲದ ಪರಿಣಾಮ ಮೇವು ಸಿಗ್ತಿಲ್ಲ. ಮೇವಿಲ್ಲದೆ ಎಮ್ಮೆ, ಹಸುಗಳು ಹಾಲು ಕೊಡ್ತಿಲ್ಲ. ಕಳೆದ ವರ್ಷದಲ್ಲಿ ಬರಗಾಲದ ಪರಿಣಾಮ ಕಡಿಮೆ ಇದ್ದ ಸಮಯದಲ್ಲಿ ದಿನವೊಂದಕ್ಕೆ 2 ಲೀಟರ್ ಹಾಲು ಕೊಡ್ತಿದ್ದ ಹಸುಗಳು ಸದ್ಯ 1 ಲೀಟರ್ಗಿಂತ ಕಡಿಮೆ ಹಾಲು ಕೊಡ್ತಿವೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಸು ಸಾಕಾಣಿಕೆ ಮಾಡಿದ ರೈತರು ಇದೀಗ ಕೈ ಹಿಸುಕಿಕೊಳ್ಳುತ್ತಿದ್ದಾರೆ. ಜಾನುವಾರುಗಳನ್ನ ಮಾರಾಟ ಮಾಡಲು ಹೋದ್ರೆ ಖರೀದಿ ಮಾಡಿದ ಅರ್ಧದಷ್ಟು ಹಣಕ್ಕೆ ಜಾನುವಾರುಗಳನ್ನ ಕೇಳುತ್ತಿದ್ದಾರಂತೆ. ಈ ವರ್ಷ ಬರಗಾಲ ಇರೋದರಿಂದ ಜಾನುವಾರುಗಳಿಗೆ ಹಾಗೂ ಎಮ್ಮೆಗಳಿಗೆ ಮೇವು ನೀರು ಕೊರತೆ ಇದೆ, ಕುಡಿಯೋ ನೀರಿನ ಕೊರತೆ ಇದೆ. ಹಾಗಾಗಿ ಅವನು ಜಾನುವಾರುಗಳನ್ನು ಮಾರಾಟ ಮಾಡಲು ಹೋದರೂ 1 ಲಕ್ಷ ರೂಪಾಯಿ ಕೊಟ್ಟದನಂತ ಜಾನುವಾರುಗಳಿಗೆ 20,000 ಯಾರು ಕೇಳ್ತಾ ಇಲ್ಲ. ಹಾಗಾಗಿ ಒಂದು ರೈತ ಇದೊಂದು ಸಂಕಷ್ಟದಲ್ಲಿದ್ದಾನೆ. ಭೀಕರ ಬರಗಾಲದಿಂದ ಹಾಲು ಒಕ್ಕೂಟದ ಮೇಲೂ ಪರಿಣಾಮ ಬೀರಿದೆ. ಬರಗಾಲದ ಕಳೆದ 1 ವರ್ಷದ ಹಿಂದೆ 3 ಜಿಲ್ಲೆಗಳಲ್ಲಿ ದಿನವೊಂದಕ್ಕೆ 2 ಲಕ್ಷಕ್ಕೂ ಅಧಿಕ ಲೀಟರ್ ಹಾಲು ಸಂಗ್ರಹವಾಗುತ್ತಿತ್ತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ 3 ಜಿಲ್ಲೆಯಿಂದ ಹಾಲು ಸಂಗ್ರಹ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಬರಗಾಲದ ಹಿನ್ನೆಲೆ ಹಾಲು ಉತ್ಪಾದನೆಯೇ ಆಗ್ತಿಲ್ಲ. ಇತ್ತ ಜಾನುವಾರುಗಳು ಮೇವಿಲ್ಲದೆ ಪ್ರಾಣ ಬಿಡ್ತಿವೆ. ಗರಿಕೆ ಹುಲ್ಲು ಸಿಕ್ತಿಲ್ಲ, ಹಾಲು ಕೊಡು ಅಂದ್ರೆ ಹಸುಗಳು ಹಾಲು ಕೊಟ್ಟೀತಾದ್ರೂ ಹೇಗೆ? ತನ್ನ ವ್ಯಥೆ ಹೇಳಿಕೊಳ್ಳಲಾಗದೆ ಮೂಕ ಪ್ರಾಣಿಗಳು ನೋವು ಹೇಳಲಾಗದೆ ಕೊನೆಯುಸಿರು ಎಳಿತಿವೆ. ಈ ಪರಿಸ್ಥಿತಿಯಿಂದ ಯಾವಾಗ ಮುಕ್ತಿ ಸಿಗುತ್ತೋ ಅಂತ ರೈತರು ಶಬರಿಯಂತೆ ಕಾಯ್ತಿದ್ದಾರೆ. ಆ ರಾಮ ಬಂದು ಶಬರಿಯ ಕಾಯುವಿಕೆಯನ್ನ ಕೊನೆಗೊಳಿಸಿದಂತೆ ವರುಣ ಯಾವಾಗ ರೈತರ ಆಶೋತ್ತರಗಳನ್ನ ಪೂರೈಸ್ತಾನೋ ಗೊತ್ತಿಲ್ಲ. ಭೀಕರ ಬರಗಾಲದಿಂದ ಹೈನುಗಾರಿಕೆ ಹೈರಾಣಾಗಿದೆ. ಹಸುಗಳನ್ನು ನಂಬಿದ ರೈತರು ಕೈ ಸುಟ್ಕೊಂಡಿದ್ದಾರೆ. ಮೇವು ಸಿಗದೆ ಮೂಕ ಪ್ರಾಣಿಗಳು ಪ್ರಾಣ ಬಿಡ್ತಾ ಇವೆ. ಇದಕ್ಕೆಲ್ಲ ಪರಿಹಾರ ಕೊಡಬೇಕಿದ್ದ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ ಅನ್ನದಾತ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.